ನಮ್ಮ ಇಂಡಿಯನ್ಸ್ ಮನ್ಸ್ ಮಾಡಿದ್ರೆ ಮಲ್ಟಿ ನ್ಯಾಷನಲ್ ಕಂಪನಿಗಳನ್ನ ಉಡಾಯಿಸಬಹುದು ಅನ್ನಕ್ಕೆ ಜಸ್ಟ್ ಈ ಸ್ಟೋರಿನೇ ಸಾಕ್ಷಿ. ಮಿಸ್ಟರ್ ದರ್ಶನ್ ಪಟೇಲ್ ಯಾವುದೇ ತರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಲ್ದಲೆ ಜಸ್ಟ್ ಕಾಮನ್ ಸೆನ್ಸ್ ನ ಯೂಸ್ ಮಾಡಿ ಇವತ್ತು 9,000 ಕೋಟಿ ಬ್ರಾಂಡ್ ನ ಬಿಲ್ಡ್ ಮಾಡಿದ್ದಾರೆ. ಒಂದ್ ಟೈಮ್ ಅಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿ ಆಕ್ಸ್ ಇಂಡಿಯಾದಲ್ಲಿ ಫ್ರೇಗ್ರೆನ್ಸ್ ಇಂಡಸ್ಟ್ರಿನಲ್ಲಿ ಮೋನೋಪಾಲಿ ಇಟ್ಕೊಂಡು ಕುಂತಿರ್ತಾನೆ. ಆ ಟೈಮ್ ಅಲ್ಲಿ ಇವರೊಂದು ಅಬ್ಸರ್ವ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಏನೇನ್ ಡಿಯೋಡ್ರೆಂಟ್ ಕಂಪನಿಗಳು ಇದಾವಲ್ಲ ಅವೆಲ್ಲಾನು ಫ್ರೇಗ್ರೆನ್ಸ್ ಗಿನ್ನ ಜಾಸ್ತಿ ಗ್ಯಾಸೇ ಬಾಟ್ಲ್ ತುಂಬಿರ್ತಾರೆ. ಅವಾಗ ಇವರೊಂದು ಯೋಚನೆ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಜನಗಳಿಗೆ ಕ್ವಾಲಿಟಿಗಿನ್ನ ಕ್ವಾಂಟಿಟಿ ಬೇಕು, ಅದಕ್ಕೆ ಅಂತಾನೆ ಇವ್ರು ಅವಾಗ ಒಂದು ಬ್ರ್ಯಾಂಡ್ ನ ಹುಟ್ಟಾಕ್ತಾರೆ. ಆ ಬ್ರ್ಯಾಂಡ್ ಫಾಗ್ ನ ಫುಲ್ ಫಾರ್ಮ್ ಫ್ರೆಂಡ್ಸ್ ಆಫ್ ಗುಡ್ ಗಾಯ್ಸ್ ಅಂಡ್ ಗರ್ಲ್ಸ್. ಬೇರೆ ಡಿಯೋಡ್ರೆಂಟ್ ಕಂಪನಿಗಳು 200 ಸ್ಪ್ರೇ ಹೊಡೆಯೋದ್ರಲ್ಲಿ ಖಾಲಿಯಾಗಿ ಹೋಗ್ಬಿಡ್ತಿತ್ತು. ಬಟ್ ಫಾಗ್ ಒಂದು ಬಾಟ್ಲ್ ಅಲ್ಲಿ 800 ಸ್ಪ್ರೇ ವರೆಗೂ ಬರ್ತಿರುತ್ತೆ. ಆಮೇಲೆ ಇವರು ಇದನ್ನೇ ಮಾರ್ಕೆಟಿಂಗ್ ಅಲ್ಲಿ ಯೂಸ್ ಮಾಡಿ ಬೇರೆಯವ್ರದ್ದು ಗ್ಯಾಸ್ ನಮ್ದ್ರಲ್ಲಿ ಜಾಸ್ತಿ ಸ್ಪ್ರೇ ಬರುತ್ತೆ ಅಂತ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ. ನೈಸ್ ಫ್ರೇಗ್ರೆನ್ಸ್. ಗ್ಯಾಸ್ ರಹಿತ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ. ಇದರಿಂದ ಕಂಪನಿಗೆ ಸಖತ್ ಬೂಸ್ಟ್ ಸಿಗುತ್ತೆ. ಶಾರ್ಟ್ ಟರ್ಮ್ ಅಲ್ಲೇ ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ ಆಕ್ಸ್ ನ ಮುಳುಗಿಸಿ ಇವರು ಇವತ್ತು ಇಂಡಿಯಾದಲ್ಲಿ 20% ಮಾರ್ಕೆಟ್ ಶೇರ್ ಹೊಂದಿದ್ದಾರೆ. ಇವ್ರದ್ದು ಒಂದು ವರ್ಷದ ರೆವಿನ್ಯೂ 1,000 ಕೋಟಿ ಇದೆ, ವ್ಯಾಲ್ಯೂಯೇಷನ್ 9,000 ಕೋಟಿ ಇದೆ.